ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಹೋಗೋಣ ಸ್ಟ್ರೈಟ್ ಅವೇ ಮೊದಲನೇ ಅಪ್ಡೇಟ್ಗೆ ಯಾವ್ದು ಡಿಲೇ ಇಲ್ದಂಗೆ. ಮಾಜಿ ಇಂಡಿಯನ್ ಕೋಚ್ ಆದಂಥ ರವಿ ಶಾಸ್ತ್ರಿ ಪೀಕ್ ಮಾಡಿದ್ರೆ ಇಂಡಿಯನ್ ಟೀಮ್ನ ವರ್ಲ್ಡ್ ಕಪ್ಗೆ 2027 ವರ್ಲ್ಡ್ ಕಪ್ ಈ ಥರ ಇರಬೇಕು ಸ್ಕ್ವಾಡ್ ಇಂಡಿಯಾದು ಅಂತ ಇವ್ರು ಹೇಳ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಓಬಿಎಸ್ ಕ್ಯಾಪ್ಟನ್ ಆಗಿರ್ತಾರೆ, ರೋಹಿತ್ ಶರ್ಮಾ ಇರಬೇಕು, ವಿರಾಟ್ ಕೊಹ್ಲಿ ಇರಬೇಕು, ಇಬ್ರು ಇಲ್ದಂಗೆ ಹೋಗುವಂಥ ಸೀನೇ ಇಲ್ಲ. ಅಂಡ್ ಒಬ್ಬಿಯಸ್ಲಿ ಇದೇ ಆರ್ಡರ್ನೇ ಫಾಲೋ ಅಪ್ ಆಗುತ್ತೆ. ಶ್ರೇಯಸ್ ಅಯ್ಯರ್ ಅಟ್ ನಂಬರ್ 4, KL ರಾಹುಲ್ ಅಟ್ ನಂಬರ್ 5, ಯಶಸ್ವಿ ಜಾಯಸ್ವಾಲ್ ಬೇಕು ನಮಗೆ. ಯಶಸ್ವಿ ಜಾಯಸ್ವಾಲ್ನ ಬಿಟ್ಟೋಗೋಂಥ ಸಿಲ್ಲ 15 ನಮ್ಗೆ ಯಾರ ಹತ್ರ ಬಿಡ್ತಾರೋ ಯಶಸ್ವಿ ಜಾಯಸ್ವಾಲ್ ಬೇಕು. ಇಶಾನ್ ಕಿಶಾನ್ ಅಲ್ಲಿ ನೆಗೆಟ್ ಮಾಡಿದ್ರೆ ಯಶಸ್ವಿ ಜಾಯಸ್ವಾಲ್ ಅಲ್ಲಿ ಇನ್ಫ್ಲೋ ತೊಗೊಂಡಿದೆ ಒಳಗಡೆ. ಹೌದು, ಇಶಾನ್ ಕಿಶಾನ್ ಮತ್ತೆ ಫ್ಲಾಪ್ ಶೋ ಮತ್ತೆ ತೋರಿಸ್ತಾ ಇತ್ತು ಅಂದ್ರೆ ಇನ್ಫ್ಯಾಕ್ಟ್ ನೆಕ್ಸ್ಟ್ ಸ್ಕ್ವಾಡ್ಗೆನೆ ODI ಸ್ಕ್ವಾಡ್ಗೆ ಸೆಲೆಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಡೌಟ್ ಇದೆ. ಯಶಸ್ವಿ ಜಾಯಸ್ವಾಲ್ ಒಳಗಡೆ ಕರ್ಕೊಬೋದು ನೆಕ್ಸ್ಟ್ ODI ಸೀರೀಸ್ಗೆ. ಸೊ ಇಲ್ಲಿ ರಿಷಬ್ ಪಂತ್ ಇದ್ಯಾವ್ದು ರಿಷಬ್ ಪಂತ್ ಇವ್ರೇನು ಫೇವ್ರೇಟಾ? ರಿಷಬ್ ಪಂತ್ ಇವರಿಗೆ ರಿಷಬ್ ಪಂತ್ ಅಲ್ಲ ಗುರು, ಇನ್ನೂ ಬೆಟ್ರಾಗಿ ಸಂಜು ಸ್ಯಾಮ್ಸನ್ ಫಾರ್ ದಟ್ ಮ್ಯಾಟ್ರ್. ಇಶಾನ್ ಕಿಶಾನ್ ಇದ್ದಾರೆ ಬೆಟ್ರಾಗಿ ಪರ್ಫಾರ್ಮ್ ಮಾಡೋರು, ಸಂಜು ಸ್ಯಾಮ್ಸನ್ ಇದ್ದಾರೆ. ಇಲ್ಲೇನಿಗೆ ರಿಷಬ್ ಪಂತ್ ಬಂದ್ಬಿಟ್ರಲ್ಲಿ ಆಲ್ ಆಫ್ ಎ ಸಡನ್ ಮಧ್ಯದಲ್ಲಿ ನಿಮಗೆ ರಿಷಬ್ ಪಂತ್ ಇಲ್ಲ, ಇದೆಲ್ಲ ಕಿತ್ತೆಸಿಬೇಕು ರಿಷಬ್ ಪಂತ್ ನೈಚೆಗಡೆ. ಇನ್ನು ಇಶಾನ್ ಕಿಶಾನ್ ಬಿಟ್ಟಿದ್ದಾರೆ, ಯಾಕಂದ್ರೆ ಡಬಲ್ ಸೆಂಚುರಿ ಹೊಡೆದಿದ್ದಾರೆ, ಕನ್ಸಿಸ್ಟೆಂಟ್ ಆಗಿ ಒಂದು ರೇಂಜಿಗೆ ಆಡಿದ್ದಾರೆ. ಜೊತೆಗೆ ಸಂಜು ಸ್ಯಾಮ್ಸನ್ ಬೆಟ್ರಾಗಿ ಆಡಿದ್ದಾರೆ ಇವ್ರಿಗಿಂತ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ. ಸೊ ಅವ್ರು ಬರಬೇಕು. ರಿಷಬ್ ಪಂತ್ ಇಲ್ಲ ಅಲ್ಲಿ ಏನು ಪ್ರೂವ್ ಮಾಡಿದ್ರು ODI ಫಾರ್ಮೆಟಲ್ಲಿ ಅಥವಾ T20 ಫಾರ್ಮೆಟಲ್ಲಿ ಏನೋ ಕಿತ್ಕೂಡೆ ಹಾಕಿಲ್ಲ ರಿಷಬ್ ಪಂತ್. ಹಾರ್ದಿಕ್ ಪಾಂಡ್ಯ ಒಬ್ಬಿಯಸ್ ಇರಬೇಕು, ಅಕ್ಷರ್ ಪಟೇಲ್ ಒಬ್ಬಿಯಸ್ ಇರಬೇಕು, ರವೀಂದ್ರ ಜಡೇಜಾನು ಕೂಡ ಇರಬೇಕು. ಸೊ ಈ ಮೂರು ಲೆಜೆಂಡ್ಸ್ ಏನಿದ್ದಾರೆ ರೋಹಿತ್ ಶರ್ಮಾ, ಕೊಹ್ಲಿ ಮತ್ತೆ ಜಡೇಜಾ, ಸೊ 3 ಜನನು ಬೇಕು ಅಂತ ಹೇಳಿದ್ರೆ ಜಸ್ಪ್ರೀತ್ ಬುಮ್ರಾ ಒಬ್ಬಿಯಸ್ ಇದ್ದೇ ಇರ್ತಾರದು ಶಾರ್ಟು. ಭುವನೇಶ್ವರ್ ಕುಮಾರ್ ಬೇಕು, ಸಿರಾಜ್ ಬೇಕು, ಶಮಿ ಬೇಕು, ಕುಲ್ದೀಪ್ ಯಾದವ್ ಬೇಕು. ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಟ್ಯಾಕ್ ಇದು. ಬುಮ್ರಾ ಆಗಿರಲಿ, ಭುವಿ ಆಗಿರಲಿ, ಸಿರಾಜ್ ಆಗಿರಲಿ, ಶಮಿ ಆಗಿರಲಿ, ಕುಲ್ದೀಪ್ ಆಗಿರಲಿ, ಸಿಕ್ಕಾಪಟ್ಟೆ ವರ್ಷ ಬೌಲಿಂಗ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಟ್ಯಾಕ್ ನಮಗೆ ಬೇಕು. ಆ ನೆಲದಲ್ಲಿ ಸೌತ್ ಆಫ್ರಿಕಾ ನೆಲದಲ್ಲಿ ಆಗಿರ್ಬೋದು, ಜಿಂಬಾಬ್ವೆ ನೆಲದಲ್ಲಿ ಆಗಿರ್ಬೋದು, ಇವ್ರಿಗೆ ಆಡಿರುವಂತ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇದೆ. ವಾಸ್ಟ್ ಎಕ್ಸ್ಪೀರಿಯನ್ಸ್ ಇರೋದನ್ನ ಇವ್ರನ್ನ ಹಾಕೊಂಡು ಹೋಯ್ತು. ಎಲ್ಲ ಓಕೆ ಗುರು, ಎಲ್ಲ ಓಕೆ. ರಿಷಬ್ ಒಂದ್ ಬಿಟ್ಬಿಟ್ಟು ಎಲ್ಲ ಓಕೆ ನನ್ನ ಪ್ರಕಾರ. ಅಪ್ಡೇಟ್ ಬಿಟ್ಟು ವಿರಾಟ್ ಕೊಹ್ಲಿ ಅವರು ವೃಂದಾವನ್ಗೆ ಬಂದಿದ್ದಾರೆ ಅಂತ ಅಪ್ಡೇಟು ಬಂದಿದೆ ಮಗ. ಹೌದು, ಲಂಡನ್ ಉಳ್ಕೊಂಡ್ಬಿಡಿಲ್ಲ ವಿರಾಟ್ ಕೊಹ್ಲಿ, ಮತ್ತೆ ಇಲ್ಲಿ ಇಂಡಿಯಾಗೆ ಬಂದಿರಂತೆ ವೃಂದಾವನಲ್ಲಿ. ಈ ಗುರುಜಿ ಏನಿದ್ದಾರೆ ಪ್ರೇಮಾನಂದ್ ಜಿ ಮಹಾರಾಜ್, ಸೊ ಇವ್ರನ್ನ ಮೀಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ. ಅವಾಗ ವರ್ಷಕ್ಕೆ ಒಂದ್ಸಲಿ 2 ಸಲ ಅಂತ ಮಿಸ್ಸೇ ಇಲ್ಲ. ಸೊ ನೋಡಿದಿರಲ್ಲಪ್ಪ, ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅವ್ರು ಮೀಟ್ ಮಾಡೋಕೆ ಹೋದಾಗೆಲ್ಲ. ಸೊ ಇವಾಗಲೂ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅಪ್ಡೇಟು. ಸೊ ಇಲ್ಲಿ CJP ಅವರೆಲ್ಲ ನೀಟ್ ವಿಚಾರ ಎತ್ಕೊಂಡು ವಿರಾಟ್ ಕೊಹ್ಲಿ ಮಾತಾಡಬೇಕು, ಅದು ಮಾತಾಡಬೇಕು, ಇದು ಮಾತಾಡಬೇಕು, ಅವರು ಸೆಲೆಬ್ರಿಟಿ ಮಾತಾಡಿದ್ರೆ ಇವ್ರು ಸೆಲೆಬ್ರಿಟಿ ಮಾತಾಡಿದ್ರೆ ಅಂತ ಫುಲ್ಲು ಟ್ರೋಲ್ಗಳನ್ನ ಹೊಡಿತಾವ್ರೆ. ಸೊ ವಿರಾಟ್ ಕೊಹ್ಲಿ ಥೂ ನಿಮ್ಮ ಅಂತ ಅನ್ಕೊಂಡು ಅವನಜ್ಜಿ ತಲೆನೇ ಕೆಡ್ಸ್ಕೊಳ್ಳೋದು ಥೂ ಅನ್ಕೊಂಡು ಹೋಯ್ತಾವ್ರಷ್ಟೇ. ಅಪ್ಡೇಟ್ ಬಂದ್ರೆ ತಿಲಕ್ ವರ್ಮಾ ಅವರು ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ದಾರೆ. ರೀಸೆಂಟ್ ಆಗಿ ಅಷ್ಟೊಂದು ಸೌಂಡ್ ಮಾಡ್ತಾರ ತಿಲಕ್ ವರ್ಮಾ, ಏನಪ್ಪ ನಿಂದು ಕತೆ ಅಂತ ಕೇಳಿದಾಗ ಅವು ಕೊಟ್ಟಿರುವಂತ ಉತ್ತರ ಇದು: ನಾನು ಫಸ್ಟ್ ಬಾಲ್ ಹೋಗ್ಬಿಟ್ಟು 6 ಸೇರಿಸಬಹುದು ಅಥವಾ 4 ಹೊಡಿಬಹುದು, ಬೌಂಡ್ರಿಗೆ ಫಸ್ಟ್ ಬಾಲ್ ಇಂದ ಟಾರ್ಗೆಟ್ ಮಾಡ್ಬೋದು. ಬಟ್ ಟೀಮ್ ನ ಪ್ಲಾನೇ ಬೇರೆ ತರ ಇರುತ್ತೆ. ನಾನು ಇಂಡಿಯಾಗೆ ಆಡ್ತಾ ಇರೋದು, ಇಲ್ಲ ಅದು ಯಾವ್ದೋ ಫ್ರಾಂಚೈಸ್ ಕ್ರಿಕೆಟ್ ಆಡ್ತಿಲ್ಲ ಅಥವಾ ಯಾವ್ದೋ ಗಲಿ ಕ್ರಿಕೆಟ್ ಆಡ್ತಾ ಇಲ್ಲ, ಏನು ಆಡ್ತಾ ಇಲ್ಲ. ನಾನು ಆಡ್ತಾ ಇರೋದು ಇಂಡಿಯಾಗೆ, ಕಂಟ್ರಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಟೀಮ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ ಬೇರೆ ಕಡೆ ಏನು ಇಂಡಿವಿಜುವಲಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ IPL ಎಲ್ಲ ಇಂಡಿವಿಜುವಲಿ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಆ ಥರ ಅಲ್ಲ ಅವ್ರು ಹೇಳಿರೋದು. ಕಂಟ್ರಿ ಅಂತ ಬಂದಾಗ, ಟೀಮ್ ಅಂತ ಬಂದಾಗ, ಸೊ ಟೀಮ್ನ ಒಂದು ಇದು ಮುಖ್ಯ, ನಮಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮುಖ್ಯ. ಇವಾಗ ವೈಸ್ ಕ್ಯಾಪ್ಟನ್ಸಿ ಬೇರೆ ಕೊಟ್ಟಿದ್ರೆ ನನಗೆ ಇನ್ನೂ ಒಂದು ಸ್ವಲ್ಪ ಆಡಿಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಾಗಿದೆ ನಮಗೆ. ಸೊ ಟೀಮ್ನ ಪ್ಲಾನ್ ಏನಿರುತ್ತೋ ಅದಕ್ಕೆ ತಕ್ಕನಂಗೆ ಆಡಬೇಕು ನಾನು. ಸುಮ್ಮನೆ ಹೋಗ್ಬಿಟ್ಟು ಹೆಂಗ್ ಬೇಕೋ ಹಂಗೆ ಆಡೋದಕ್ಕೆ ಆಗೋದಿಲ್ಲ. ನನ್ನ ತಲೆಯಲ್ಲಿ ಫಸ್ಟ್ ಬಾಲ್ ಇಂದನೇ ಹೊಡಿಬೇಕು, ಫಸ್ಟ್ ಬಾಲ್ ಇಂದನೇ 6-4 ಹೊಡಿಬೇಕು ಅನ್ನೋ ಇಂಟೆನ್ಷನ್ ಇದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ ನಾನು ಅವನ ಹತ್ರ ಹೇಳಿದ್ದಾರೆ. ಇವಾಗ ಬೇರೆಯವ್ರೆಲ್ಲ ಸೇರ್ಕೊಂಡು ಹೇಳ್ತಾರೆ, ಅಂದ್ರೆ ಎಲ್ಲರೂ ಹೇಳ್ತಾರೆ, ಗ್ರೋ ನಿನ್ ತಲೆಯಲ್ಲಿ ಏನಿದ್ಯೋ ಅದ್ರ ಆಡಪ್ಪ, ನೀನು ಟೀಮ್ದೆಲ್ಲ ನೋಡಕ್ ಹೋಗ್ಬೇಡ, ಟೀಮ್ ನೋಡ್ಕೊಂಡು ಹೋಗ್ಬಿಟ್ಟು ನೀನು ಉಣ್ಕೊಂಡು ಹೊರಟೋಗ್ಬಿಟ್ಟೈತೆ, ನಿನ್ ಕೆರಿಯರೇ ಬರ್ಬಾದ್ ಆಗ್ಬಿಟ್ಟೈತೆ ಅಲ್ಲಿ, ನೀನ್ ನೆಟ್ಟಿಗೆ ನಿಂದೇನೋ ನೀನ್ ಆಡಪ್ಪ ಅಂತ ಹೇಳ್ತೀವಿ ನಾವು. ಅಪ್ಡೇಟ್ ನಂಬರ್ 4, ಹಜ್ಮತುಲ್ಲಾ ಶಹೀದಿ ಅವರು ಕ್ಯಾಪ್ಟನ್ಸಿಗೆ ರಿಸೈನ್ ಮಾಡಿದಂತೆ ಕೆಳಗಡೆ ಸ್ಟೆಪ್ ಡೌನ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಇವ್ರನ್ನ ಫೋರ್ಸ್ಫುಲ್ ಇಂದ ಕಿತ್ತಾಕಿದ್ರು ಅಥವಾ ಗೊತ್ತಲ್ಲಪ್ಪ. ಇವಾಗ ಇಂಡಿಯಾ ಸೀರೀಸ್ ರೀಸೆಂಟ್ ಆಗೈತಲ್ಲ, ಅದಕ್ಕೆ ಇವರೇ ಕ್ಯಾಪ್ಟನ್ ಆಗಿದ್ದು. ಅಂಡ್ ಬ್ಯಾಟಿಂಗು ಕೂಡ ಪರವಾಗಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಒಂದು ಸೆಂಚುರಿನೂ ಕೂಡ ಇಳಿಸಿದ್ರು ಇಂಡಿಯಾ ಅಗೇನ್ಸ್ಟ್ ಮೊದಲನೇ ಸೆಂಚುರಿ. ಸೊ ಹಜ್ಮತುಲ್ಲಾ ಶಹೀದಿ ಅವರು ಇವಾಗ ಸ್ಟೆಪ್ ಡೌನ್ ಆಗಿದ್ದಾರಂತೆ. ಸೊ ನೋಡೋಣ ನೆಕ್ಸ್ಟು ಯಾರಿಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ. 2027 ವರ್ಲ್ಡ್ ಕಪ್ ಇವರೇ ಕ್ಯಾಪ್ಟನ್ ಆಗಿರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ, ಬಟ್ ಇಲ್ಲ, ಬೇರೆಯವ್ರು ಬರ್ತಾರೆ ಕ್ಯಾಪ್ಟನ್ ಆಗಿ. ಅಪ್ಡೇಟ್ ನಂಬರ್ 5, ರವಿ ಶಾಸ್ತ್ರಿ ಆದ್ಮೇಲೆ ಅಭಿನವ್ ಮುಕುಂದ್ ಅವರು ಅವರ 2027 ವರ್ಲ್ಡ್ ಕಪ್ ಸ್ಕ್ವಾಡ್ ನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಇಶಾನ್ ಕಿಶನ್. ಇಲ್ಲಿ ರಿಷಬ್ ಪಂತ್ ತಗೊಂಡ್ಬಂದಿಲ್ಲ, ಇಶಾನ್ ಕಿಶನ್ ಹಿಡಿದ, ಅಥವಾ ಸಂಜು ಸ್ಯಾಮ್ಸನ್ ತಗೊಂಡ್ಬಂದಿಲ್ಲ, ಇಶಾನ್ ಕಿಶನ್ ಬ್ಯಾಕ್ ಮಾಡಿದರೆ. ಸೊ ನಾನಾಗಿದ್ದೆ ಅಂತಂದ್ರೆ ಯಾರನ್ನ ಬ್ಯಾಕ್ ಮಾಡ್ತೀನಿ ಅಂತಂದ್ರೆ ಸಂಜು ಸ್ಯಾಮ್ಸನ್ಗೂ ಕೊಡಲ್ಲ ಅವಕಾಶ. ಸಂಜು ಸ್ಯಾಮ್ಸನ್ಗೆ T20 ಕೊಡ್ತೀನಿ, ಇಶಾನ್ ಕಿಶನ್ ಇಲ್ಲಿ ಬ್ಯಾಕ್ ಮಾಡ್ತೀನಿ. ಯಾಕಂದ್ರೆ ಇಶಾನ್ ಕಿಶನ್ಗೆ ಒಂದೊಂದು ಕದರ್ ಅನ್ನೋದಿದೆ ಸೀರಿಯಸ್ಲಿ. KL ರಾಹುಲ್ ಜೊತೆಗೆ ಇಶಾನ್ ಕಿಶನ್ ಇಬ್ಬರು ವಿಕೆಟ್ ಕೀಪರ್ ಬ್ಯಾಟರ್ ಆಗಿತ್ತು ಅಂದ್ರೆ ಬೆಟರ್ ಆಗಿರುತ್ತೆ ODI ವರ್ಲ್ಡ್ ಕಪ್ಗೆ. ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್,
ವಾಷಿಂಗ್ಟನ್ ಸುಂದರ್ ಬದಲು ನಾನು ಜಡೇಜಾನೇ ಇಲ್ಲಿ ಇಡ್ತೀನಿ ಗುರು. ಸೀರಿಯಸ್ಲಿ ಜಡೇಜಾ ಬೆಟರ್ ಬ್ಯಾಟರು ಆ್ಯಂಡ್ ಬೌಲರು ಕಂಪೇರ್ ಮಾಡ್ತು ಅಂತಂದರೆ ನಾನು ಜಡೇಜಾನ ಬ್ಯಾಕ್ ಮಾಡ್ತೀನಿ. ಜಡೇಜಾ ಬರಬೇಕು ಅಷ್ಟೇ, ಓಡಿಸ್ಗೆ ಕಳೆದೋಗ್ಬಿಟ್ಟಿದ್ದಾರೆ, ಕರ್ಕೊಂಡ್ಬಂತು ಅಂದರೆ ಬೆಟರ್ ಆಗಿರುತ್ತೆ. ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ, ಆಮೇಲೆ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಆ್ಯಂಡ್ ಗುರ್ನೂರ್ ಬ್ರಾರ್ ಅಂತ ಇವರ ಒಂದು ಪ್ರೊಡಕ್ಷನ್ ಆಗಿರಲಿ ಅಥವಾ ಇವ್ರು ಇರಬೇಕು ಗುರು ಅಂತ ಹೇಳಿದ್ದಾರೆ. ಸ್ಪಿನ್ನರ್ ಆಗಿ ಇಲ್ಲಿ ಜೆನ್ಯೂನ್ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ನ ಇಟ್ಟಿದ್ದಾರೆ, ಒಬ್ಬರನ್ನೇ ಇಟ್ಟಿದ್ದಾರೆ. ಅಕ್ಷರ್ ಪಟೇಲ್ ಜೊತೆಗೆ ವಾಷಿಂಗ್ಟನ್ ಸುಂದರ್ ಅನ್ಕೊಬೋದು ನೀವು. ಆಮೇಲೆ ಹರ್ಷಿತ್ ರಾಣಾ, ಜಸ್ಸಿಬಾಯ್, ಮೊಹಮ್ಮದ್ ಸಿರಾಜ್ ಆ್ಯಂಡ್ ಪ್ರಸಿದ್ಧ ಕೃಷ್ಣ ಓಕೆ ಬೆಟರ್ ಅಂತ ಅನ್ಸುತ್ತೆ. ಬಟ್ ಅದೇ ಇವ್ರು ಹೇಳಿದ್ರಲ್ಲ, ರವಿಶಾಸ್ತ್ರಿ ಹೇಳಿದ್ರಲ್ಲ ಸಿರಾಜ್ ಇರಬೇಕು, ಸಿರಾಜ್ ಇವರು ಹಾಕೊಂಡಿದ್ದಾರೆ, ಭುವನೇಶ್ವರ್ ಕುಮಾರ್ ಬೇಕು, ಶಮ್ಮಿ ಬೇಕು, ಹಂಗೆ ಹಿಂಗೆ ಅಂತ ಹೇಳಿದ್ರ. ಸೊ ಅದು ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಿದೆ. ಸೊ ಇದೊಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿದೆ ಈ ಒಂದು ಸ್ಕ್ವಾಡು, ಅವ್ರದ್ದು ಪ್ರಾಕ್ಟಿಕಲ್ ಆಗಿಲ್ಲ. ಅಪ್ಡೇಟ್ ನಂಬರ್ 6 ಕುಲ್ದೀಪ್ ಅಣ್ಣನ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಕುಲ್ದೀಪ್ ಯಾದವ್ನ ಆಡಿಸ್ರೋ ಅಂತ ಬಾಯ್ ಬಳ್ಕೊಂಡ್ಬಿಟ್ವಿ ನಾವು. ಆಡಿಸ್ಲೇ ಇಲ್ಲ ಕುಲ್ದೀಪ್ ಯಾದವ್ನ ಕಡೆಗೂ ನಾವು ಲಾಸ್ಟ್ ಸೀರೀಸ್ ಅಲ್ಲಿ. ಯಾರ್ಕ್ಷೈರ್ಗೆ ಇವರು ಇವಾಗ ಸೈನ್ ಮಾಡ್ಕೊಂಡಿದ್ದಾರಂತೆ ಇಂಗ್ಲೆಂಡ್ಗೆ ಆಡೋದಕ್ಕೆ, ಅಂದರೆ ಇಂಗ್ಲೆಂಡ್ ಪರವಾಗಿ ಕೌಂಟಿ ಕ್ರಿಕೆಟ್ನ ಆಡೋದಕ್ಕೆ ಅಂತ. ಸೊ ನೋಡೋಣ ಕೌಂಟಿ ಚಾಂಪಿಯನ್ಶಿಪ್ಪಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇವ್ರಿಗೆ ಹೇಳಿದ್ರು, ಯಾರೋ ಒಬ್ರು ಹೇಳಿದ್ರು, ಮತ್ತೊಬ್ಬಿಡಿದ್ರು ಯಾರು ಅಂತ, ಗಂಟು ಮೂಟೆ ಕಟ್ಕೊಂಡು, ಇವ್ ಮೊಹಮ್ಮದ್ ಕೇಫ್ ಅಂತ ಕಾಣಿಸುತ್ತೆ, ಗಂಟು ಮೂಟೆ ಕಟ್ಕೊಂಡು ಬಂದ್ಬಿಡಪ್ಪ ನೀನು, ರಿಟೈರ್ಮೆಂಟ್ ಕೊಟ್ಬಿಟ್ಟು ಬಂದ್ಬಿಡು ಇಂಡಿಯನ್ ಕ್ರಿಕೆಟಿಗೆ ಅಂತ. ನಿನ್ಗೆ ಆಡ್ಸೋಕ್ಕೆ ಅಥವಾ ನಿನ್ನ ಯೋಗ್ಯತೆಗೆ ಅವರು ಬೆಲೆ ಏನು ಕೊಡ್ತಾ ಇಲ್ಲ, ನೀನು ಗಂಟು ಮೂಟೆ ಕಟ್ಕೊಂಡು ರಿಟೈರ್ಮೆಂಟ್ ತಗೊಂಡ್ಬಿಡೋ ಆ ಥರ ಹೇಳಿದರು. ಸೊ ನೋಡೋಣ ಎಷ್ಟು ದಿನ ವೆಯ್ಟ್ ಮಾಡ್ತಾರೆ ಕುಲ್ದೀಪ್ ಅಣ್ಣ ಅಂತ. ಅಪ್ಡೇಟ್ ನಂಬರ್ 7 ನಮ್ಮ RCB ಹೆಡ್ ಕೋಚ್ ಹೆಸರು ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾ ಇತ್ತು. ಆಂಡಿ ಫ್ಲಾವ್ ಅದು ಇಂಗ್ಲೆಂಡ್ನ ಟೆಸ್ಟ್ ಕೋಚಿಂಗ್ನ ಮಾಡ್ತಾರೆ ಅದು ಇದು ಅಂತಲ್ಲ, ಅವ್ರ ಕಡೆಯಿಂದ ಆಫರು ಬಂದಿತ್ತು ಆ್ಯಂಡ್ ನಾನು ರಿಜೆಕ್ಟು ಮಾಡಿದ್ದೀನಿ ಅಂತ ಇದನ್ನ ಆಂಡಿ ಫ್ಲಾವ್ ಕನ್ಫರ್ಮು ಕೂಡ ಮಾಡಿದ್ರು. ಸೊ ಅವರಾದ ಮೇಲೆ ಇವಾಗ ಇನ್ನೂ ಒಂದು ಹೆಸರು ಸಿಕ್ಕಾಪಟ್ಟೆ ಸದ್ದಾಗ್ತಿರೋದು ಯಾವುದು ಅಂತ ಅಂದರೆ ಅದು ಜಸ್ಟಿನ್ ಲ್ಯಾಂಗರ್ ಅವರ ಹೆಸರು ಸಿಕ್ಕಾಪಟ್ಟೆ ಸದ್ದಾಗ್ತಿದೆ. ಇಂಗ್ಲೆಂಡ್ಗೆ ಟೆಸ್ಟ್ ಕೋಚಿಂಗ್ನ ಮಾಡಬಹುದು ಅಂತ ನೋಡೋಣ. ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಇನ್ನು ಸಾಕಷ್ಟು ಜನರ ಹೆಸರು ಹರಿದಾಡ್ತಿತ್ತು. ಕುಮಾರ ಸಂಗಕಾರ ಆಗಿರ್ಬೋದು, ಇನ್ನು ಇವರು ಮೈಕ್ ಹಸನ್ ಆಗಿರ್ಬೋದು, ಇನ್ನು ಹಲವಾರು ಜನರ ಹೆಸರು ಹರಿದಾಡ್ತಾ ಇತ್ತು. ಸೊ ಅಫಿಷಿಯಲಿ ಕನ್ಫರ್ಮೇಷನ್ ಬಂದರೆ ನಾವು ಒಂದು ರೇಂಜಿಗೆ ಹೇಳೋದಕ್ಕಾಗೋದು, ಒಂದು ರೇಂಜ್ಗಲ್ಲ ಕನ್ಫರ್ಮ್ ಮಾಡೋದಕ್ಕಾಗೋದು ಇವರು ಕೋಚಿಂಗ್ ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 8 ಜೇಕೋಬ್ ಬೆಥೆಲ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ನಮ್ಮ RCB ಪ್ಲೇಯರು ರೂಲ್ಡ್ ಔಟ್ ಅಂತ ಇವಾಗ. ಹೌದು, IPL ಸ್ವಲ್ಪ ಲೈಟಾಗಿ ನಿಗಲಾಗಿತ್ತು, ಮತ್ತೆ ಹೋದ್ರು ವಾಪಸ್ಸು ಹೋಮಿಗೆ. ಹೋಮ್ ಸೀರೀಸ್ ಆಡಿದ್ರು ಚೆನ್ನಾಗೆ, ಒಡಿಐ ಆಗಿರಲಿ T20 ಆಗಿರಲಿ ಎರಡು ಕೂಡ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಅದಾದ ನಂತರ ಇಂಡಿಯಾ ಮೇಲೆ ಆಡಿದ ತಕ್ಷಣ ಇವ್ರಿಗೆ ಏನೋ ಸ್ವಲ್ಪ ನಿಗಲಾಗಿದೆ ಅಂತ, ಮತ್ತೆ ಇಂಜುರಿ ಆಗಿದೆ ಅಂತೆ. ಆದ್ದರಿಂದ ಇವರು 100 ಲೀಗ್ ಏನಿದೆ, ಸೊ ಆ 100 ಲೀಗಿಂದ ರೂಲ್ಡ್ ಔಟ್ ಆಗಿದ್ದಾರೆ, ಕಂಪ್ಲೀಟ್ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಬಿಟ್ಟಿದೆ. ಏನೇ ಆಗಲಿ IPL ಸರಿಯಾಗಿ ರಿಕವರ್ ಆಗಿ, ಇನ್ನು IPL ಸಿಕ್ಕಾಬಿಡೆ ಲಾಂಗ್ ಗ್ಯಾಪ್ ಇದೆ. ಸೊ ಆದಷ್ಟು ಬೇಗ ರಿಕವರ್ ಆಗಲಿ, ಯಾಕೆಂದ್ರೆ ನಮ್ಮ RCB ಪ್ಲೇಯರು ಅಡೆನಿ ಗಿವನ್ ಡೇ. ಅಪ್ಡೇಟ್ ನಂಬರ್ 9 ಸಿಕಂದರ್ ಆಜಮ್ ಜಿಂಬಾಬ್ವೆ ಕ್ಯಾಪ್ಟನ್ ಮಾತಾಡಿದ್ರೆ ವೈಭವ್ ಸೂರ್ಯವಂಶಿ ಬಗ್ಗೆ. ವೈಭವ್ ಇಸ್ ಎ ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಕ್ರಿಕೆಟರ್, ಈಸ್ ಜಸ್ಟ್ 15 years old and playing international cricket. Criticizing him after just 2 or 3 matches isn't justified. 2-3 ಮ್ಯಾಚು ಅವ್ರು ನೆಟ್ಗಾಡಿಲ್ಲ ಅಂತ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ, ಅದು ಅವೇ ಮ್ಯಾಚ್ಗಳಲ್ಲಿ ನೆಟ್ಗಾಡಿಲ್ಲ 2-3 ಮ್ಯಾಚ್ ಡೆಬ್ಯೂ ಮಾಡಿದಾಗ ಅಂತಂದರೆ ಅದನ್ನು ಕ್ರಿಟಿಸೈಸ್ ಮಾಡೋದಾಗಿರಲಿ, ಇವ್ರು ಡುಬಾಕು, ಇವರು ಫ್ಲೂಕಲ್ಲಿ ಹೊಡೆದ್ಬಿಟ್ರು, ಫ್ಲೂಕಲ್ಲಿ ಆಡಿದ್ರು IPL ಅನ್ನೋಂಥದ್ದು ಇದೆಯಲ್ಲ, ಇದು ಹೇಳೋದಕ್ಕಾಗೋದಿಲ್ಲ. ಸೊ 2 ಮ್ಯಾಚು 3 ಮ್ಯಾಚು, ಇನ್ಫ್ಯಾಕ್ಟ್ 5-10 ಮ್ಯಾಚು ಕೂಡ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಒಬ್ಬ ಪ್ಲೇಯರ್ನ 15 ವರ್ಷದ ಪ್ಲೇಯರ್ನ ಖಂಡಿತ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ವೈಭವ್ ಹ್ಯಾಸ್ ಅ ಲಾಟ್ ಆಫ್ ವೆರಿ ಗುಡ್ ಸೀನಿಯರ್ ಕ್ರಿಕೆಟರ್ಸ್ ಅರೌಂಡ್ ನೇಮ್. ಅವರೆಲ್ಲ ಸ್ವಲ್ಪ ಬುದ್ಧವಾದ ಹೇಳ್ತಾರೆ. ಅವರು ಬುದ್ಧವಾದ ಏನು ಹೇಳೋದು ಏನಿಲ್ಲ ವೈಭವ್ ಸೂರ್ಯವಂಶಿ. ನನ್ನ ಪ್ರಕಾರ ಕ್ರಿಕೆಟಿಂಗ್ ಬ್ಯಾಟಿಂಗ್ ಅಂತ ಬಂದಾಗ ಬೇರೆ ವಿಚಾರದಲ್ಲಿ ಬುದ್ಧವಾದ ಹೇಳ್ಬೋದು, ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಬುದ್ಧವಾದ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಬುದ್ಧವಾದ ಹೇಳ್ಸ್ಕೊಳ್ಳೋ ಥರ ಪರ್ಫಾರ್ಮ್ ಏನು ಮಾಡಿಲ್ಲ ಅವ್ರು IPL ಅಲ್ಲಿ, ಯಾರಿಗೂ ಬುದ್ಧವಾದ ಹೇಳೋ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 10 ರವಿ ಅಶ್ವಿನ್ ಅವ್ರು ಹೇಳಿದ್ರೆ ಅಲ್ಲಾಡ್ಸೋಕ್ಕಾಗಲ್ಲ, ಯಾವ ಮಗನೂ ಅಲ್ಲಾಡ್ಸೋಕ್ಕಾಗಲ್ಲ. ರೋಹಿತ್ ಶರ್ಮನಾಗಿರಲಿ, ವಿರಾಟ್ ಕೊಹ್ಲಿನಾಗಿರಲಿ 2027 ವರ್ಲ್ಡ್ ಕಪ್ನ ಅವರೇ ಆಡಲ್ಲ ನಾನು ಅಂತ ಈಚೆ ಕಡೆ ಹೋಗೋವರೆಗೂ ಯಾವ ಮಗನೂ ಸೆಲೆಕ್ಟರೇ ಆಗಿರಲಿ, ಅದು BCCIನ ಅತಿ ದೊಡ್ಡ ವ್ಯಕ್ತಿ ಅದು ಯಾರೇ ಆಗಿರಲಿ, ಯಾವ ಮಗನೂ ಅಲ್ಲಾಡ್ಸೋದಕ್ಕೆ ಆಗೋದಿಲ್ಲ. ಅವ್ರನ್ನ ಸೆಲೆಕ್ಟ್ ಮಾಡಲೇಬೇಕು. ಯಾಕಂದರೆ ಕ್ರಿಡೆನ್ಷಿಯಲ್ಸ್ ಎಲ್ಲ ಇದೆ ಅವರಿಗೆ, ಏನು ಮಾಡಬೇಕು ಅದಕ್ಕೆ ಕ್ರಿಡೆನ್ಷಿಯಲ್ಸ್ ಎಲ್ಲ ಇದೆ. ವರ್ಲ್ಡ್ ಕಪ್ ಆಡೋದಕ್ಕೆ 12,000 ರನ್ ನೋಡಿದ್ದಾರೆ. ರೋಹಿತ್ ಶರ್ಮಾ ಅವರು ಕನ್ಸಿಸ್ಟೆಂಟ್ ಆಗಿ ಆಡಿದ್ರೆ, ಲಾರ್ಡ್ಸಲ್ಲಿ ಸೆಂಚುರಿ ಹೊಡೆದ್ರೆ. ಯಾವ ಮಗ ಹೊಡೆದ್ರೆ ಲಾರ್ಡ್ಸಲ್ಲಿ ಸೆಂಚುರಿನ? ವಿರಾಟ್ ಕೊಹ್ಲಿನೂ ಕನ್ಸಿಸ್ಟೆಂಟ್ ಆಗಿ ಆಡ್ತಾರೆ. ಇವ್ರನ್ನ ಬಿಟ್ಬಿಟ್ಟು ಇನ್ನಾನ ಸೆಲೆಕ್ಟ್ ಮಾಡ್ತಾರೆ. ಸೊ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇಲ್ಲ ಅಂದ್ರೆ ಬರೀ ಫ್ಲಾಪ್ ಶಾಟ್ ಕೊಟ್ಟಿರೋ ಒಂದೂವರೆ ವರ್ಷ ಫುಲ್ ಫ್ಲಾಪ್ ಶಾಟ್ ಕೊಟ್ಟಿದ್ರೆ ಅಂತಂದ್ರೆ ಟೆಸ್ಟಲ್ಲಿ ರಿಮೂವ್ ಮಾಡಿದ್ರು ಅದ್ರಲ್ಲಿ ಅರ್ಥ ಇದೆ. ಕನ್ಸಿಸ್ಟೆಂಟ್ ಆಗಿ ಫ್ಲಾಪ್ ಶಾಟ್ ಕೊಡ್ತಿರೋ ಅದಕ್ಕೆ ರಿಮೂವ್ ಮಾಡಲು ಅರ್ಥ ಇದೆ. ಸೊ ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಆಡ್ತಾ ಇರ್ಬೇಕಾದ್ರೆ, ಸ್ಕೋರ್ ಮಾಡ್ತಾ ಇರಬೇಕಾದ್ರೆ, ಅಂಡ್ 12,000 ಜೊತೆಗೆ ವಿರಾಟ್ ಕೊಹ್ಲಿ ಅಸಸ್ಟ್ ನಂಬರ್ ಆಫ್ ರನ್ಸು, ಅಸಸ್ಟ್ ನಂಬರ್ ಆಫ್ ಸೆಂಚುರೀಸು, 34 ಸೆಂಚುರೀಸು ರೋಹಿತ್ ಶರ್ಮಾ.
ಸೊ ಇಷ್ಟಿಷ್ಟು ಮಾಡಿರೋದು ಯಾವ ಮಕ್ಕಳು ಕೂಡ ಇಲ್ಲ ಅಲ್ಲಿ. ಸೊ ಇವ್ರನ್ನ ಬಿಟ್ಬಿಟ್ಟು ಅದು ಹೆಂಗ್ ಹೋಗ್ಬಿಡ್ತಾರೆ ಅನ್ನೋ ತರ ಇವ್ರು ಕ್ವಶನ್ ಮಾಡ್ತಾ ಇದಾರೆ. ಜೊತೆಗೆ ಯಾರು ಅಲ್ಲಾಡ್ಸಕ್ ಆಗಲ್ಲ ಅಂತ ಹೇಳ್ತಾರೆ, ಸೆಲೆಕ್ಟ್ ಮಾಡ್ಲೇಬೇಕು, ಬೇರೆ ವಿಧಿ ಇಲ್ಲ. ಇವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾ ರೊಚ್ಕೆ ನಿಂತ್ಕೊಳುತ್ತೆ ಅಂತ. ಅದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಓದಿಸಿ ಗಾಯ್ಸ್.